ನಮಸ್ಕಾರ ವೀಕ್ಷಕರೇ, ಇಂದಿನ ವಿಶೇಷ ಸಂಚಿಕೆಯಲ್ಲಿ ನಾವು ದರ್ಶನ್ ಬಗ್ಗೆ ಒಂದು ಪ್ರಿಡಿಕ್ಷನ್ನ ನೋಡೋಣ. ಈ ಹಿಂದೆ ದರ್ಶನ್ ಬಗ್ಗೆ ನಾವು ಪ್ರಿಡಿಕ್ಷನ್ ಕೊಟ್ಟಿದ್ವಿ. ಏನಪ್ಪ ಅಂತಂದರೆ ಫೆಬ್ರವರಿ 2028 ಕೂಡ ಈ ಕಾನೂನಿನ ಕುಣಿಕೆಯಿಂದ ಹೊರಗೆ ಬರೋಕ್ಕಾಗಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ವಿ. ಸೊ ಇವಾಗ ಅದೇ ಥರನಾದಂತಹ ಸನ್ನಿವೇಶಗಳೆಲ್ಲವೂ ಕ್ರಿಯೇಟ್ ಆಗಿದೆ. ಆದರೆ ಇವಾಗ ಒಂದು ಬದಲಾದ ಸಿಚುವೇಶನ್ ಆಗಿದೆ. ಏನಪ್ಪ ಅಂತಂದರೆ ಒಬ್ಬರು ಹೊಸ ಅಡ್ವೊಕೇಟು ಈ ಒಂದು ದರ್ಶನ್ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಸೊ ಇವರು ಇನ್ವಾಲ್ವ್ ಆದ ನಂತರ ದರ್ಶನ್ ಕೇಸಲ್ಲಿ ಯಾವ ಥರ ಮುಂಸಾಗುತ್ತೆ, ಅದು ಟುವರ್ಡ್ಸ್ ಪಾಸಿಟಿವ್ ಆಗಿರುತ್ತೋ ಹೇಗೆ, ಅಥವಾ ಯಾವಾಗ ರಿಲೀಸ್ ಆಗ್ಬೋದು, ಇವರು ಹೊಸ ಅಡ್ವೊಕೇಟ್ ಎಷ್ಟು ತಿಂಗಳು ಈ ಒಂದು ಕೇಸ್ ನಡೆಸ್ತಾರೆ, ಇದಕ್ಕೆ ಈ ಓವರಾಲ್ ಕೇಸು ಎಷ್ಟು ತಿಂಗಳು ನಡೀಬಹುದು ಅನ್ನುವಂತಹ ಒಂದು ಸಂಕ್ಷಿಪ್ತವಾದಂತಹ ಒಂದು ಭವಿಷ್ಯವಾಣಿಯನ್ನು ನಾವು ಇಲ್ಲಿ ಆಟೋ ರೈಟಿಂಗ್ ಮುಖಾಂತರ ನೋಡುವಂತಹ ಪ್ರಯತ್ನ ಪಡೋಣ. ಯಾಕೆಂದರೆ ನಮ್ಮ ಹೊಸ ಅಡ್ವೊಕೇಟ್ರಿ ಯಾವುದೇ ಒಂದು ಡೇಟ್ ಆಫ್ ಬರ್ತ್ ಟೈಮಿಂಗ್ ಯಾವುದೂ ಇಲ್ಲ. ಸೊ ಹಂಗಾಗಿ ನಾವು ಈ ಹೊಸ ಅಡ್ವೊಕೇಟ್ ಎಷ್ಟು ಮಟ್ಟಿಗೆ ಈ ಒಂದು ಕೇಸಲ್ಲಿ ಇಂಪ್ಯಾಕ್ಟ್ ಮಾಡ್ತಾರೆ, ಎಷ್ಟು ಮಟ್ಟಿಗೆ ಸಕ್ಸಸ್ಫುಲ್ ಆಗ್ತಾರೆ ಅಂತ ನೋಡೋಣ. ನಾವು ಇಂದಿನ ಸಂಚಿಕೆಯಲ್ಲಿ ಆಟೋ ರೈಟಿಂಗ್ ಮುಖಾಂತರ ಅಂದರೆ ಬರವಣಿಗೆ ಭವಿಷ್ಯದ ಮುಖಾಂತರ ಒಂದು ದರ್ಶನನ ಒಂದು ಭವಿಷ್ಯವಾಣಿಯನ್ನು ಡಿಸ್ಕ್ಲೋಸ್ ಮಾಡುವಂತಹ ಒಂದು ಚಿಕ್ಕ ಪ್ರಯತ್ನ. ಆಲ್ರೆಡಿ ನಾವು ಹಿಂದೆ ಹೇಳಿದ್ದೀವಿ. ಈ ಬದಲಾದಂತಹ ಸನ್ನಿವೇಶದಲ್ಲಿ ಬದಲಾದಂತಹ ಅಡ್ವೊಕೇಟರ ವಿಷಯದಲ್ಲಿ ಯಾವ ಥರ ಎಫೆಕ್ಟಿವ್ ಆಗಿರುತ್ತೆ ಅಂತ ನೋಡೋಣ. ಮೊದಲನೇದಾಗಿ ನನ್ನ ಒಂದು ದಿವ್ಯಾತ್ಮಕ್ಕೆ, ಪರಮಶಕ್ತಿ ಚೇತನಾಸ್ವರೂಪಿ ಆತ್ಮಕ್ಕೆ ಹೇಳ್ತಾ ಇದ್ದೀನಿ, ದರ್ಶನ್ ಬಗ್ಗೆ ಭವಿಷ್ಯನ ಕೇಳಬಹುದಾ ಅಂತ ಮೊದಲು ಪರ್ಮಿಷನ್ ತಗೊಳ್ಳೋಣ. ಏನು ಹೇಳುತ್ತೆ ಅಂತ ಕೇಳೋಣ. ಅದು ಎಸ್ ಅಂತ ಹೇಳ್ತಾ ಇದೆ. ಪ್ರಶ್ನೋತ್ತರವನ್ನು ಕೇಳಬಹುದು, ದರ್ಶನ್ ಬಗ್ಗೆ ನಾನು ಹೇಳ್ತೀನಿ ಅಂತ ಹೇಳ್ತಾ ಇದೆ. ಎರಡನೇ ಕ್ವಶನ್ನು, ಹೊಸ ಅಡ್ವೊಕೇಟ್ ದರ್ಶನ್ ಕೇಸಲ್ಲಿ ಪರಿಣಾಮಕಾರಿಯಾಗಿ ಬದಲಾವಣೆ ತರ್ತಾರಾ? ಇದು ತುಂಬ ಅತ್ಯಮೂಲ್ಯವಾದದ್ದು. ಯಾಕೆಂದರೆ ಅವರು ಒಂದು ಪ್ರೀ ಪ್ಲ್ಯಾನ್ ಮಾಡಿಕೊಂಡೇ ಅಡ್ವೊಕೇಟನ್ನು ಹಾಕಿರುವಂಥದ್ದು. ಸೊ ಹೊಸ ಅಡ್ವೊಕೇಟ್ ತುಂಬ ಪರಿಣಾಮಕಾರಿ ಬದಲಾವಣೆ ತರ್ತಾರಾ ಅಂತ ನೋಡೋಣ. ಇದು ತುಂಬ ಪರಿಣಾಮಕಾರಿ ಬದಲಾವಣೆ ತರಲ್ಲ, ನೋ ಅಂತ ಹೇಳ್ತಾ ಇದೆ. ಸೊ ತುಂಬ ಪರಿಣಾಮಕಾರಿಯಾದಂತಹ ಬದಲಾವಣೆ ತರಲ್ಲ, ಸಿಂಪಲ್ ಅಂತ ಎಸ್ ಅಂತ ಸಿಂಪಲ್ಲಾಗಿ ತೋರಿಸ್ತಾ ಇದೆ. ಅಂದರೆ ಏನೇ ಬಂದ್ರೂ ಒಂದು 5-10% ಅಷ್ಟು ಏನೋ ಚೂರು ವ್ಯತ್ಯಾಸ ತರಬಹುದು. ಅದನ್ನು ಹೇಳ್ತಾರಲ್ಲ, ಕುಡ್ರಲ್ಲಿ ಮೆಲ್ಡ್ರ್ ಶ್ರೇಷ್ಠ ಅಂತಾರಲ್ಲ. ಸೊ ಹಾಗೇ ಸ್ವಲ್ಪ ಪ್ರಮಾಣಕ್ಕೆ ಏನೋ ತರ್ಬೋದು. ಆದರೆ ಮೇಜರಾಗಿ ಇವರಿಗೆ ಈ ಕೇಸಲ್ಲಿ ಅಷ್ಟೊಂದು ದೊಡ್ಡ ತಿರುವು ತರೋಕ್ಕೆ ಆಗಲ್ಲ. ಏನೋ ಚೂರು ತಕ್ಕ ಮಟ್ಟಕ್ಕೆ ಏನೋ ಚೂರು ಒಂದು ಎಫೆಕ್ಟ್ ಮಾಡುವಂಥ ಸಾಧ್ಯತೆ ಇದೆ. ಆದರೆ ಪರಿಣಾಮಕಾರಿಯಾಗುವಂಥ ಮಾಡುವಂಥ ಸಾಧ್ಯತೆ ಇಲ್ಲ ಅಂತ ಹೇಳ್ತಾ ಇದೆ. ಇನ್ನು ಮೂರನೇ ಕ್ವಶನ್ನು, ಈ ಹೊಸ ಅಡ್ವೊಕೇಟ್ ಎಷ್ಟು ತಿಂಗಳು ಈ ಕೇಸ್ ನಡೆಸ್ತಾರೆ? ಅಂದರೆ ನಾವು ನೋಡ್ಬೋದು, ಈ ಹಿಂದೆ ದರ್ಶನ್ ಕೇಸಲ್ಲಿ 1.5 ವರ್ಷದಿಂದ 2 ವರ್ಷ ಹಿಂಗೆ ಅಡ್ವೊಕೇಟ್ ಚೇಂಜ್ ಆಗ್ತಾನೇ ಇದ್ದಾರೆ. ಈ ನಮ್ಮ ದರ್ಶನ್ ಕೇಸಲ್ಲಿ ಈಗ ಬಂದಿರುವಂತಹ ಹೊಸ ಅಡ್ವೊಕೇಟ್ ಎಷ್ಟು ತಿಂಗಳವರೆಗೂ ಈ ಒಂದು ಕೇಸ್ ನಡೆಸ್ತಾರೆ ಅಂತ ನೋಡೋಣ. ಇಲ್ಲಿ ನೋಡ್ಬೋದು 14 ತಿಂಗಳು ಅಂತ ಬಂದಿದೆ. 14 ಅಂತ ರೀಡ್ ಮಾಡ್ಬೋದು. ಇದು 5 ಕೂಡ ಹೌದು. 14-15 ತಿಂಗಳು ಅಂತ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದು. ಅಂದರೆ ಇವತ್ತಿಗೆ ಕರೆಕ್ಟಾಗಿ ಜುಲೈ ಇದೆ. ಅಂದರೆ ಇದು ಜುಲೈ ಮಂತು 2 ಜುಲೈ 2026. ಸೊ ಇಲ್ಲಿಂದ ಕರೆಕ್ಟಾಗಿ 14 ಮಂತ್ಸ್. ನೀವು 14 ಮಂತ್ಸ್ ಅಂತ ಆ್ಯಡ್ ಮಾಡಿದಾಗ 2 ಸೆಪ್ಟೆಂಬರ್ ಉರ್ಫ್ ಅಕ್ಟೋಬರ್ 2027 ಅಂದರೆ ಇಲ್ಲಿ ಕರೆಕ್ಟಾಗಿ 14 ತಿಂಗಳಾಗುತ್ತೆ. ಸೊ ಇದು 14 ತಿಂಗಳವರೆಗೂ ಈ ಹೊಸ ಅಡ್ವೊಕೇಟ್ ಈ ಒಂದು ಕೇಸಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಮತ್ತು ಅವರು ಮೇಜರ್ ಇಂಪ್ಯಾಕ್ಟ್ ಆಗಲ್ಲ, ಮೈನರ್ ಆಗಿ ಆಗ್ಬೋದು. ನಾವು ಮೈನರ್ ಅಂತಂದ್ರೂ ಕೂಡ ಒಂದು 20% ಎಫೆಕ್ಟಿವ್, ಮ್ಯಾಕ್ಸಿಮಮ್ 20% ಮೈನರ್ ಎಫೆಕ್ಟಿವ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ 14 ಮಂತ್ಸ್ವರೆಗೂ ನಡೆಸ್ತಾರೆ ಕೇಸನ್ನು. ಆದರೆ ಮೇಜರ್ ಇಂಪ್ಯಾಕ್ಟ್ ತರಲ್ಲ, ದೊಡ್ಡ ಬದಲಾವಣೆ ಅಂತ ಖಂಡಿತ ತರಲ್ಲ ಅಂತ ಇದು ಹೇಳ್ತಾ ಇದೆ.
ಇನ್ನು 4ನೇ ಕ್ವಶನ್ನು, 1 ವರ್ಷದಲ್ಲಿ ದರ್ಶನ್ ಅವರಿಗೆ ಬೇಲ್ ಸಿಗುತ್ತಾ ಅಂತ ನೋಡೋಣ. ಯಾಕೆ ದರ್ಶನ್ ಅವರಿಗೆ 1 ತಿಂಗಳೊಳಗೆ ಬೇಲ್ ಸಿಗುತ್ತೆ, 1 ತಿಂಗಳಲ್ಲಿ ಬೇಲ್ ಸಿಗುತ್ತೆ, ಅಥವಾ 2026 ಬೇಲ್ ಸಿಗುತ್ತೆ. ಅದು ತುಂಬ ತಾರೆಗಳು ಭವಿಷ್ಯವನ್ನು ನೋಡಿದ್ರು, ಜ್ಯೋತಿಷಿಗಳು ಭವಿಷ್ಯವನ್ನು ನೋಡಿದ್ರು, ಎಷ್ಟೋ ಅಡ್ವೊಕೇಟ್ಗಳು ಚಾಲೆಂಜ್ ಮಾಡಿದ್ರು. ಆ ಟೈಮಲ್ಲಿ ಹೇಳಿದ್ವಿ ನಾವು ಫೆಬ್ರವರಿ 2028ವರೆಗೂ ಸಿಗಲ್ಲ, ಫೆಬ್ರವರಿ 2028ವರೆಗೂ ಇವ್ರ ಕಾನೂನು ಕುಣಿಗೆ ತಪ್ಪಿದ್ದಲ್ಲ ಅಂತ ನಾವು ಹೇಳಿದ್ವಿ. ಸೊ ಈಗ ಬದಲಾದಂಥ ಪರಿಸ್ಥಿತಿಯಲ್ಲಿ ಈ ಹೊಸ ಅಡ್ವೊಕೇಟ್ ಅದು ಏನಾದರೂ ಮ್ಯಾಜಿಕ್ ಮಾಡ್ತಾರಾ, ಅಥವಾ 1 ವರ್ಷದಲ್ಲಿ ಬೇಲ್ ಸಿಗುತ್ತಾ ಅಂತ ನೋಡೋಣ. ನೋ ಅಂತ ಹೇಳ್ತಾ ಇದೆ. 1 ವರ್ಷದೊಳಗೆ ಯಾವುದೇ ಕಾರಣಕ್ಕೂ ಸಿಗಲ್ಲ ಅಂತ ಹೇಳ್ತಾ ಇದೆ. ನಾನು ಹಿಂದೆ ಕೂಡ ಭವಿಷ್ಯವಾಣಿ ನೋಡಿದಾಗಲೂ ಕೂಡ ಹೇಳಿದ್ದೆ ಫೆಬ್ರವರಿ 2028ವರೆಗೂ ಕಾನೂನುಗಳಿಗೆ ತಪ್ಪಿದ್ದಲ್ಲ ಅಂತ ಹೇಳಿದ್ದೆ. ಸೊ ಇವಾಗಲೂ ಕೂಡ ಅದು ಇಲ್ಲ, 1 ವರ್ಷದಲ್ಲಿ ಬೇಲ್ ಸಿಗಲ್ಲ ಅಂತಲೇ ಅದು ಹೇಳ್ತಾ ಇದೆ. ಸೊ ಓವರಾಲ್ ಆಗಿ ಏನಾಯಿತು, ಈ 14 ತಿಂಗಳವರೆಗೂ ಇವರು ಕೇಸ್ ನಡೆಸ್ತಾರೆ ಅಂತ ಅಂದಂಗಾಯಿತು. ಅಂದರೆ ಅಕ್ಟೋಬರ್ 2027ವರೆಗೂ ಕೇಸ್ ನಡೆಯುತ್ತೆ ಅಂತ ಹೇಳಿದ್ದೆ, ಇದು ಹೇಳ್ತಾ ಇದೆ. ಸೊ ಇಲ್ಲಿಂದ ಫೆಬ್ರವರಿಯಿಂದ 2028, ಅಂದರೆ ಈ ಅಕ್ಟೋಬರ್ 2027ರಿಂದ ಫೆಬ್ರವರಿ 2028 ಈ ಒಂದು ಪೀರಿಯಡ್ ಇದೆ, ತುಂಬ ಮೇಜರ್ ಪೀರಿಯಡ್ ಇದೆ. ಇದರಲ್ಲಿ ತುಂಬಾ ಬ್ಲರ್ ಇದೆ. ಸೊ ಫೆಬ್ರವರಿ 2028 ನಂತರ ದರ್ಶನ್ ಭವಿಷ್ಯ ಏನು ಅಂತ ಕಾಣಿಸ್ತಾ ಇಲ್ಲ. ಇದು ಆ್ಯಕ್ಚುಲಿ ಬ್ಲರ್ ಆಗಿದೆ. ಸೊ ನಾವು ಫೆಬ್ರವರಿ 2028ವರೆಗೂ ವೇಟ್ ಮಾಡಲೇಬೇಕು, ತಾಳ್ಮೆ ಇರಲೇಬೇಕು. ಸೊ ಆಲ್ರೆಡಿ ನಾವು ದರ್ಶನ್ಗೆ ಬ್ಯಾಕ್ ಟು ಬ್ಯಾಕ್ ಸಂದೇಶ ಕಳಿಸಿದ್ದೀವಿ, ತಾಳಿದವನು ಬಾಳಿ ಅನ್ನುವಂಥ ಸಂದೇಶ ಕಳಿಸಿದ್ದೀವಿ. ಸೊ ಅವರು ತುಂಬ ಪೇಷನ್ಸಿಂದ ಈ ವಿಷಯದಲ್ಲಿ ವರ್ಕೌಟ್ ಮಾಡಬೇಕು, ಇಲ್ಲಾಂದರೆ ಅನಾಹುತ ಕಟ್ಟಿಟ್ಟ ಬುದ್ಧಿ. ಸೊ ನಾವು ಇಲ್ಲಿಗೆ ಓವರಾಲ್ ಆಗಿ ಅಫಿಷಿಯಲ್ ಆಗಿ ಅಕ್ಟೋಬರ್ 2027ವರೆಗೂ ಈ ಕೇಸ್ ಖಂಡಿತವಾಗಿ ಹೊಸ ಅಡ್ವೊಕೇಟ್ ಇರ್ತಾರೆ. ಈ ಅಕ್ಟೋಬರ್ 27 ನಡೆಯೋದೇ ಮ್ಯಾಜಿಕ್. ಸೊ ಇಲ್ಲಿ ತುಂಬ ಒಂದು ಬ್ಲರ್ ಇರುವಂಥದ್ದು ಪೀರಿಯಡು ಈ ಪೀರಿಯಡಲ್ಲಿ. ಸೊ ಅಲ್ಲಿವರೆಗೆ ನಾವು ಕಾದು ನೋಡೋಣ. ಇನ್ನು 5ನೇ ಪ್ರಶ್ನೆ ಬಂದ್ಬಿಟ್ಟು, ದರ್ಶನ್ ರಾಜಕೀಯ ಭವಿಷ್ಯ ಇದೆಯಾ? ಎಲ್ಲರೂ ಹೇಳ್ತಾರೆ ದರ್ಶನ್ ರಾಜಕೀಯಕ್ಕೆ ಬಂದ್ಬಿಡ್ತಾರೆ, ರಾಜಕೀಯದಲ್ಲಿ ದೊಡ್ಡ ನೇತ ಆಗ್ಬಿಡ್ತಾರೆ, ವಿಜಯ್ ದಳಪತಿ ಥರ ಏನೋ ಒಂದು ಮ್ಯಾಜಿಕ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಈ ಹಿಂದೆ ಕೂಡ ನಾವು ಹೇಳಿದ್ವಿ ದರ್ಶನ್ ರಾಜಕೀಯ ಭವಿಷ್ಯ ಇಲ್ಲ, ಏನೇ ಹೊರಗಡೆ ಬಂದರೂ ಏನೇ ಆದರೂ ಕೂಡ ತಕ್ಕ ಮಟ್ಟಿಗೆ ಒಂದು ಫಿಲ್ಮ್ ಆ್ಯಕ್ಟರ್ ಆಗಬಹುದು ವಿನಃ ರಾಜಕೀಯಕ್ಕೆ ಇಲ್ಲ ಅಂತ ಹೇಳಿದ್ದೀನಿ. ಸೊ ಇವಾಗಲೂ ಕೂಡ ಒನ್ಸ್ ಅಗೇನ್ ನಾವು ಬದಲಾದ ಸನ್ನಿವೇಶದಲ್ಲಿ ರಾಜಕೀಯದ ಬಗ್ಗೆ ನೋಡೋಣ. ದರ್ಶನ್ಗೆ ರಾಜಕೀಯ ಭವಿಷ್ಯ ಇದೆಯಾ, ಪೊಲಿಟಿಕಲ್ ಫ್ಯೂಚರ್ ಇದೆಯಾ ಅಂತ ನೋಡೋಣ. ಪೊಲಿಟಿಕಲ್ ಫ್ಯೂಚರ್ ನೋ ಅಂತ ಬರ್ತಾ ಇದೆ. ಸೊ ಹೀಗಾಗಿ ನಿಮಗೆ ಈ ದರ್ಶನ್ದು ಯಾವುದೇ ಥರನಾದ ಪೊಲಿಟಿಕಲ್ ಫ್ಯೂಚರ್ ಇಲ್ಲ. ಸೊ ಇದನ್ನು ಕೂಡ ಮೊದಲು ಕೂಡ ನಾವು ಹೇಳಿದ್ದೀವಿ. ಸೊ ಇದನ್ನು ಕೂಡ ಇವಾಗಲೂ ಕೂಡ ನೋ ಅಂತಲೇ ಬರ್ತಾ ಇದೆ. ದರ್ಶನ್ಗೆ ಶಿಕ್ಷೆ ಆಗುತ್ತಾ? 6ನೇ ಕ್ವಶನ್ ಅತ್ಯಮೂಲ್ಯವಾದಂಥದ್ದು. ದರ್ಶನ್ಗೆ ಒಂಥರ ಶಿಕ್ಷೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಸೊ ನಾನು ಇದನ್ನು ಮತ್ತೆ ನಿಮಗೆ ಕ್ವಶನ್ ನಂಬರ್ 4ಗೆ ರೋಲ್ ಬ್ಯಾಕ್ ಮಾಡ್ತೀನಿ. ಅಂದರೆ ಇವಾಗ ನಡೀತಾ ಇರೋ ಕೇಸು ಅಕ್ಟೋಬರ್ 2027ವರೆಗೆ ಹೊಸ ಅಡ್ವೊಕೇಟ್, ಈಗ ಬಂದಿರುವಂಥ ನ್ಯೂ ಅಡ್ವೊಕೇಟ್ ಒಂದು ಕೇಸ್ ನಡೆಸ್ತಾರೆ. ಆದರೆ ನಾನೊಂದು ಭವಿಷ್ಯವಾಣಿ ನೋಡೋದು ಯಾವಾಗ ಅಂತಂದರೆ ಫೆಬ್ರವರಿ 2028 ನಂತರ ಏನು ಕಾಣ್ತದೆ ಎಲ್ಲ ಬ್ಲರ್ ಇದೆ ಅಂತ ಹೇಳಿದ್ದೀನಿ. ಸೊ ಇವೆರಡೂ ಮಧ್ಯದಲ್ಲಿ ಟೈಮ್ ಡ್ಯೂರೇಷನ್ ಏನಿದೆಯಲ್ಲ ಇದು ತುಂಬ ಬ್ಲರ್ ಇರುವಂಥದ್ದು, ಅಕ್ಯುರಸಿ ಗೊತ್ತಾಗದೇ ಇರುವಂತಹ ಪೀರಿಯಡು. ಸೊ ಇದರಲ್ಲಿ ತುಂಬಾ ಒಂದು ಗೊಂದಲಮಯವಾದಂತಹ ಪರಿಸ್ಥಿತಿ ಇದೆ. ಇಲ್ಲಿ ನಡೆದಂತಹ ಎಲ್ಲ ಪ್ರಸಂಗಗಳು ಫೆಬ್ರವರಿ 2028 ನಂತರ ಇದು ನಮಗೆ ಕಣ್ಣಿಗೆ ಗೋಚಾರ ಆಗುತ್ತೆ. ಸೊ ಇದು ಒಂಥರ ನಾವು ಫೆಬ್ರವರಿ 2028ವರೆಗೂ ಇದು ನಾವು ವೇಟ್ ಮಾಡಲೇಬೇಕು, ದರ್ಶನ್ ಕ್ಲಾರಿಟಿ ಸಿಗಬೇಕಾದಾಗ. ಸೊ ಇದು ಒಂದು ಆಟೋ ರೈಟಿಂಗ್ ಮುಖಾಂತರ ಒಂದು ಚಿಕ್ಕದಾದಂತಹ ಒಂದು ದರ್ಶನ್ ಅವರ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳುವಂಥ ಚಿಕ್ಕ ಪ್ರಯತ್ನ ಇದಾಗಿದೆ. ಸೊ ನಾವೆಲ್ಲರೂ ಕೂಡ ಫೆಬ್ರವರಿ 2028ವರೆಗೂ ವೇಟ್ ಮಾಡಬೇಕು. ಸೊ ಒಂದು ಈ ವಿಡಿಯೋ ಮುಖಾಂತರ ನಾನು ದರ್ಶನ್ ಕಳಿಸುವಂಥ ಸಂದೇಶ ಏನಪ್ಪ ಅಂತಂದರೆ, ತಾಳ್ಮೆ ಇರಬೇಕು, ತಾಳಿದವನು ಬಾಳಿಯಾನು. ನಿಮ್ಮ ವಿಷಯದಲ್ಲಿ ತಾಳ್ಮೆಯಿಂದ ನೀವು ಎಷ್ಟು ಹೋಗ್ತಿರೋ ನಿಮ್ಗೆ ಅಷ್ಟೇ ಒಳ್ಳೆಯದು. ಎಷ್ಟು ಆತುರದಿಂದ ನೀವು ಹೋಗ್ತಿರೋ ಅಷ್ಟೇ ನಿಮಗೆ ದುರಂತಕ್ಕೆ ನಾಂದಿ ಆಗುತ್ತೆ. ಸೊ ಇವಾಗ ಮಾಡಿರೋದು ಕೂಡ ನೀವು ಹಾಗೇ. ಸೊ ಇಷ್ಟು ಹೇಳ್ತಾ
ಇವತ್ತಿನ ಕಿರುಸಂಚಿಕೆ ಅಲ್ಪ ವಿರಾಮ ಮಾಡ್ತಿದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.